ನಮಸ್ತೆ. ಈ ಕರ್ಮ ಅನ್ನೋದಿದೆಯಲ್ಲ, ಇದಕ್ಕೆ ನಾವು ಏನು ಕೊಡ್ತೇವೋ ಅದು ನಮಗೆ ವಾಪಸ್ ಕೊಡುವಾಗ 10 ಪಟ್ಟು ಜಾಸ್ತಿನೇ ಕೊಡುತ್ತೆ. ಅದು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದಾಗಿರ್ಬೋದು. ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದು. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಒಬ್ಬ ಆಟೋ ಡ್ರೈವರ್ ಒಬ್ಬ ಗರ್ಭಿಣಿ ಹೆಣ್ಣು ಮಗಳನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾ ಇರ್ತಾನೆ. ಇನ್ನೇನು ಆಸ್ಪತ್ರೆ ತಲುಪುವಷ್ಟರೊಳಗೆ ಮಳೆ ಪ್ರಾರಂಭವಾಗುತ್ತೆ ಜೋರಾಗಿ. ಅವಾಗ ಹೆಣ್ಣು ಮಗಳು ಚಿಂತೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ, ಹೇಗೆ ಆಸ್ಪತ್ರೆ ಒಳಗೆ ಹೋಗೋದು ಅಂತ. ಅವಾಗ ಆ ಆಟೋ ಡ್ರೈವರು ಆ ಹೆಣ್ಣು ಮಗಳಿಗೆ ಒಂದು ಛತ್ರಿ ಕೊಡ್ತಾನೆ. ಅವಾಗ ಆ ಹೆಣ್ಮಗಳು ಹೇಳ್ತಾಳೆ, ಅಲ್ಲ ಅಣ್ಣ, ನೀವು ಯಾರಂತ ನನಗೆ ಪರಿಚಯನೂ ಇಲ್ಲ, ಆಸ್ಪತ್ರೆ ಒಳಗಡೆ ಹೋಗಿ ಹೊರಗೆ ಬರ್ಬೇಕಂದ್ರೆ ತುಂಬ ಲೇಟ್ ಆಗುತ್ತೆ, ಹೇಗೆ ನಿಮಗೆ ಈ ಛತ್ರಿ ವಾಪಸ್ ಕೊಡೋದು ಅಂತ ಕೇಳ್ತಾನೆ. ಅವಾಗ ಆ ಆಟೋ ಡ್ರೈವರ್ ಹೇಳ್ತಾನೆ, ಈ ಛತ್ರಿ ನನಗೆ ವಾಪಸ್ ಕೊಡೋದು ಅವಶ್ಯಕತೆ ಇಲ್ಲ, ನೀವು ತೊಗೊಂಡು ಹೋಗಿ ನಿಮ್ಮ ಕೆಲಸ ಆದ ನಂತರ ಈ ಛತ್ರಿ ಯಾರಿಗಾದರೂ ಅವಶ್ಯಕತೆ ಇದೆ ಅಂತ ಅನಿಸಿದರೆ ಅವರಿಗೆ ಈ ಛತ್ರಿಯನ್ನು ಕೊಡಿ ಅಂತ ಹೇಳಿ ಆ ಆಟೋ ಡ್ರೈವರ್ ಹೊರಟು ಹೋಗ್ತಾನೆ. ಅವಾಗ ಹೆಣ್ಮಗಳು ಛತ್ರಿಯನ್ನು ತೊಗೊಂಡು ಆಸ್ಪತ್ರೆ ಒಳಗಡೆ ಹೋಗ್ತಾಳೆ. ಒಳಗಡೆ ಹೋಗುವಷ್ಟರಲ್ಲಿ ಗೇಟಲ್ಲಿ ಒಬ್ಬ ವ್ಯಕ್ತಿ ಮಳೆ ನಿಲ್ಲುತ್ತೆ ಅಂತ ಕಾಯ್ತಾ ಇರ್ತಾನೆ. ಅವನು ಎಲ್ಲೋ ಅರ್ಜೆಂಟಾಗಿ ಹೋಗ್ಬೇಕಾಗಿರುತ್ತೆ. ಅವಾಗ ಹೆಣ್ಮಗಳಿಗೆ ಅನಿಸುತ್ತೆ, ಓ, ಈ ವ್ಯಕ್ತಿ ಛತ್ರಿ ಅವಶ್ಯಕತೆ ಇದೆ ಅಂತ ಅನ್ನಿಸಿ ಆ ವ್ಯಕ್ತಿಗೆ ಛತ್ರಿಯನ್ನು ಕೊಡ್ತಾಳೆ. ಆ ವ್ಯಕ್ತಿ ಅದೇ ಸೇಮ್ ಪ್ರಶ್ನೆ ಕೇಳ್ತಾನೆ, ಅಲ್ಲಮ್ಮ, ನೀವು ನನಗೆ ಪರಿಚಯ ಇಲ್ಲ, ಈ ಛತ್ರಿ ನಿಮಗೆ ಹೇಗೆ ವಾಪಸ್ ಕೊಡೋದು ಅಂತ ಕೇಳ್ತಾನೆ. ಇಲ್ಲ, ಈ ಛತ್ರಿ ನನಗೆ ವಾಪಸ್ ಕೊಡೋದು ಬೇಡ, ಈ ಛತ್ರಿ ನಿಮಗೆ ಛತ್ರಿ ಕೆಲಸ ಮುಗಿದ ನಂತರ ಯಾರಿಗಾದರೂ ಅವಶ್ಯಕತೆ ಇದೆ ಅಂತ ಅನಿಸಿದರೆ ಆ ಛತ್ರಿಯನ್ನು ಅವ್ರಿಗೆ ಕೊಡಿ ಅಂತ ಹೇಳಿ ಅವಳು ಒಳಗಡೆ ಹೋಗ್ತಾಳೆ. ಅವಾಗ ಆ ವ್ಯಕ್ತಿ ಛತ್ರಿ ಅಂತ ಒಂದು ಮನೆಗೆ ಹೋಗ್ತಾನೆ. ಮನೆ ಒಳಗಡೆ ಹೋಗಿ ಇನ್ನೇನು ಗೇಟ್ ಹಾಕಬೇಕು ಅನ್ನೋಷ್ಟರೊಳಗೆ ಒಂದು ಹೆಣ್ಣು ಮಗು ತಲೆ ಮೇಲೆ ಒಂದು ಬ್ಯಾಗ್ ಇಟ್ಕೊಂಡು ಶಾಲೆಯಿಂದ ಮನೆಗೆ ಹೋಗ್ತಾ ಇರುತ್ತೆ, ಮಳೆಯಲ್ಲಿ ತೋರಿಸ್ಕೊಂಡು. ಅವಾಗ ಆ ವ್ಯಕ್ತಿಗೆ ಅನಿಸುತ್ತೆ, ಓ, ಈ ಹೆಣ್ಣು ಮಗಳಿಗೆ ಛತ್ರಿ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಅವಾಗ ಮತ್ತೆ ಗೇಟ್ ಓಪನ್ ಮಾಡಿ ಆ ಛತ್ರಿಯನ್ನು ಹೆಣ್ಣು ಮಗಳ ಕೈಯಲ್ಲಿ ಕೊಡ್ತಾನೆ. ಆ ಹೆಣ್ಣು ಮಗು ಛತ್ರಿ ತಗೊಂಡು ನೇರವಾಗಿ ಆಟೋ ಡ್ರೈವರ್ನ ಮನೆಗೆ ಬರ್ತಾಳೆ. ಯಾಕೆಂತಂದರೆ ಆ ಹೆಣ್ಣು ಮಗಳು ಆ ಆಟೋ ಡ್ರೈವರ್ನ ಮಗಳಾಗಿರ್ತಾಳೆ. ಇದೇ ಕರ್ಮದ ನಿಯಮ. ನಾವು ಗೊತ್ತಿಲ್ಲದೋ ಮಾಡುವ ಪ್ರತಿಯೊಂದು ಕ್ರಿಯೆಗೂ ನಮ್ಮ ಅಕೌಂಟಿಗೆ ಜಮಾ ಆಗ್ತಾ ಹೋಗುತ್ತೆ. ನೀವು ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಜಮಾ ಆಗಿರುತ್ತೆ, ಒಳ್ಳೇದು ಮಾಡಿದರೆ ಒಳ್ಳೇದು ಜಮಾ ಆಗಿರುತ್ತೆ. ನಮಗೆ ಎಕ್ಸ್ಪೀರಿಯೆನ್ಸ್ ಇರ್ಬೋದು. ಕೆಲವೊಮ್ಮೆ ನಾವು ಹೇಳ್ತೇವೆ ಏನಾದರೂ ಆದರೆ ಏನು ಕರ್ಮ ಮಾಡಿದ್ನೆ ಏನೋ ಅಂತ, ಹಿಂದಿನ ಜನ್ಮದಾಗ ಏನು ಕರ್ಮ ಮಾಡಿದ್ನೆ ಏನೋ ಅಂತ. ಆದರೆ ಇವತ್ತು ನಾನು ಹೇಳ್ತೀನಿ, ಈಗ ಮಾಡಿದ್ದು, ಈ ಜನ್ಮದಾಗ ಮಾಡಿದ ಕರ್ಮ ಹೀಗೆ ಇವತ್ತೇ ತೋರಿಸುತ್ತೆ. ನಾವು ಅದು ಕೆಟ್ಟದಿರ್ಬೋದು ಅಥವಾ ಒಳ್ಳೆದಿರ್ಬೋದು. ಇದೇ ಭಗವದ್ಗೀತೆಯಲ್ಲಿ ಹೇಳಿದ್ದು. ಧನ್ಯವಾದ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು. ಧರ್ಮವ ದರ್ಪಕ್ಕೆ ಬಲಿ ಕೊಡು ದುರುಳರ ಅಳುವಿಗೆ ದೈವವು ಸೋಲದು. ಅಪ್ಪಳಿಸಿ ಧರೆಯನ್ನೇ ನುಂಗೋ ಘೋರ ಸಿಡಿಲು ಬಿಕ್ಕಳಿಸುತ್ತಾ ಭೂಮಿ ತಾಯ ಮಡಿಲ ಕೇಳಿತೇನು.